ಹೇ ಗಾಯ್ಸ್, ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಸಾಗಾ ಸ್ಟೋರೀಸ್. ವಾಸೋ ಜಸ್ಟಿನ್ ಬರ್ತಾ ಇದೆ ಅಪ್ಡೇಟು ರಿಲೇಟೆಡ್ ಟು ಹಾರ್ದಿಕ್ ಪಾಂಡ್ಯ. T20 ವರ್ಲ್ಡ್ ಕಪ್ನ ಗೆಲ್ತಾ ಇದ್ದಂಗೆ ಹಾರ್ದಿಕ್ ಪಾಂಡ್ಯ ಅವರ ಸೆಲೆಬ್ರೇಷನ್ ವಿಪರೀತವಾಗಿತ್ತು. ಯಾವ ರೇಂಜಿಗೆ ಸೆಲೆಬ್ರೇಷನ್ ಇತ್ತು ಅಂತ ಅಂದರೆ ಓಕೆ ಅನ್ನೋ ರೇಂಜಿಗೆ ಇರಲಿಲ್ಲ, ಓವರ್ ಆ್ಯಕ್ಷನ್ ರೇಂಜಿಗೆ ಇತ್ತು ಅಂತ ಹೇಳಬೇಕು. ಹೌದು, ಏನು ಯಾರಿಗೂ ಗರ್ಲ್ಫ್ರೆಂಡೇ ಇಲ್ವಾ, ಯಾರಿಗೂ ಎಂಡ್ರುಗಳೇ ಇಲ್ವಾ, ಯಾರಿಗೂ ಏನು ಹುಡುಗಿರೇ ಇಲ್ಲ ಅನ್ನೋ ಥರ ಆ ಥರ ಸೆಲೆಬ್ರೇಷನ್ನ ಮಾಡಿದ್ದು. ಎಸ್ಪೆಷಲಿ ಅವ್ರ ಗರ್ಲ್ಫ್ರೆಂಡೇ ಯಾಕೆ ಓವರ್ ಆ್ಯಕ್ಷನ್, ಇವ್ರಿಗಿಂತ ಅವ್ರ ಗರ್ಲ್ಫ್ರೆಂಡ್ನೇ ಓವರ್ ಆ್ಯಕ್ಷನ್ ಥರ ಕಾಣಿಸ್ತಾ ಇತ್ತು. ಏನು ಫೋಟೋ ತೆಗಿಯೋಕೆ ಹಿಂದೆ ಹೌದು, ಫೋಟೋ ತೆಗಿಯೋಕೆ ಹಿಂದೆ ಹೋಗೋದು ಒಂದು ರೇಂಜಿಗೆ ಅರ್ಥ ಇದೆ, ಅದು ಓಕೆ ಪರವಾಗಿಲ್ಲ ಅಂತ ಹೇಳ್ಬೋದು. ಕಿಸ್ ಕೊಡೋದ್ರಲ್ಲೂ ಒಂದು ರೇಂಜಿಗೆ ಅರ್ಥ ಇದೆ, ಒಂದು ಸಲ ಕಿಸ್ ಕೊಡೋದ್ರಲ್ಲಿ ಅರ್ಥ ಇದೆ. 25 ಸಲ ಕಿಸ್ ಕೊಡೋದ್ರಲ್ಲಿ ಅರ್ಥ ಇದೆಯಾ? ಅಲ್ಲಿ ಬಂದು ಕಿಸ್ ಕೊಡೋದ್ರಲ್ಲಿ ಅರ್ಥ ಇದೆಯಾ? ಏನಲ್ಲೇನು ಓಯೋಣ, ಅದು ಸ್ಟೇಡಿಯಮ್ಮು ಗ್ರೌಂಡು. ಓವರ್ ಆ್ಯಕ್ಷನ್ ವಿಪರೀತವಾಗಿತ್ತು. ಇನ್ಫ್ಯಾಕ್ಟ್ ಇವ್ರಿಗಿಂತ ಪಾಂಡ್ಯ ಅವ್ರಿಗಿಂತ ಅವ್ರ ಗರ್ಲ್ಫ್ರೆಂಡ್ ಮಹಿಕಾನು ಏನಿದಾರಲ್ಲ, ಮಹಿಕಾ ಶರ್ಮಾ, ಅವರ ಓವರ್ ಆ್ಯಕ್ಷನ್ ಅಂತೂ ನೋಡೋಕ್ಕೆ ಆಗ್ತಾ ಇರಲಿಲ್ಲ. ಏನು ಕುಣ್ಕೊಂಡು ಅವ್ರ ಹಿಂದೆ ಹೋಗೋದು ಮಾಡೋದು ಪದೇ ಏನು ಫಾರ್ ದ ವೆರಿ ಫಸ್ಟ್ ಟೈಮ್ ಇಂಡಿಯಾ ವರ್ಲ್ಡ್ ಕಪ್ ಗೆದ್ದಿರೋ ಥರ. ಹೌದು, ಅವಾಗೇನೋ ಫಸ್ಟ್ ಟೈಮ್ ಆಗಿರ್ಬೋದು, ಬಟ್ ಆದ್ರೂ ಆ ಥರ ಓವರ್ ಆ್ಯಕ್ಷನ್ ಯಾರು ಕೂಡ ಗ್ರೌಂಡಲ್ಲಿ ಮಾಡಲಿಲ್ಲ. ಎಷ್ಟು ಜನಕ್ಕೆ ಎಂಡ್ರದಿರಿದ್ರು, ಎಷ್ಟು ಜನಕ್ಕೆ ಗರ್ಲ್ ಫ್ರೆಂಡ್ಸ್ ಇದ್ರು, ಅಲ್ಲಿ ಯಾರು ಕೂಡ ಈ ರೇಂಜಿಗೆ ಓವರ್ ಆ್ಯಕ್ಷನ್ನ ಮಾಡಲಿಲ್ಲ. ಒಂದು ವಿಪರೀತವಾಗಿರೋಂಥ ಓವರ್ ಆ್ಯಕ್ಷನ್ ಯಾವುದು ಅಂತಂದರೆ ಅದು ಚಾಂಪಿಯನ್ಸ್ 2026 ಅಂತ ಒಂದು ಡ್ಯಾಸ್ ಇತ್ತಲ್ಲ, ಸ್ಟೇಜ್ ಇತ್ತಲ್ಲ, ಅದ್ರ ಮೇಲೆ ಮಲ್ಕೊಂಡು ಉಳ್ಳಾಡಿದ್ದು. ಮಲ್ಕೊಂಡು ಉಳ್ಳಾಡ ಹಾಳಾಗೋಗ್ಲಿಕ್ಕರು. ಇಲ್ಲಿ ಮ್ಯಾಟ್ರ್ ಆಗಿರೋದೇನು ಅಂತಂದರೆ ಮಲ್ಕೊಂಡು ಉಳ್ಳಾಡೋದ್ರ ಜೊತೆಗೆ ಇಂಡಿಯನ್ ಫ್ಲ್ಯಾಗ್ನ ಹಾಕೊಂಡು ಮಲ್ಕೊಂಡು ಉಳ್ಳಾಡಿದಾರಲ್ಲ ಹಾರ್ದಿಕ್ ಪಾಂಡ್ಯ ಅವರು, ಅವರ ಜೊತೆಗೆ ಇದು ಮ್ಯಾಟ್ರಿಗೆ ಬಂದಿರೋದು. ಯಾರಪ್ಪ ಅವರು? ಅಡ್ವೊಕೇಟು ವಾಜಿದ್ ಖಾನ್ ಅನ್ನೋ ಒಬ್ಬರು ಅಡ್ವೊಕೇಟ್ ಅವರು ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ ಪೊಲೀಸ್ಗೆ. FIR ರಿಜಿಸ್ಟರ್ ಆಗಿದೆ ಅಂತ ಅಪ್ಡೇಟ್ನ ಅವರೇ ಕೊಟ್ಟಿದ್ದಾರೆ ಹಾರ್ದಿಕ್ ಪಾಂಡ್ಯ ಅವರ ವಿರುದ್ಧ. ಸೊ ಇವಾಗ ಲೀಗಲ್ ಬ್ಯಾಟಲ್ನ ಫೇಸ್ ಮಾಡಬೇಕಾಗುತ್ತೆ ಹಾರ್ದಿಕ್ ಪಾಂಡ್ಯ. ಏನಿದೆ ದೊಡ್ಡ ಬ್ಯಾಟಲ್ ಅಂತ ಹೇಳ್ಬೋದು. ಇವೆಲ್ಲ ಏನು ಚಿಲ್ಲರೆ ಯಾವುದೋ ಪೆಟ್ಟಿ ಕೇಸ್ನೆಲ್ಲ ದೊಡ್ಡ ಇದ್ರ ಕೇಸ್ ಥರ ಹೇಳ್ತಿಲ್ಲ ಗುರು ನೀನು ಅಂತ ಹೇಳ್ಬೋದು. ಏನೂ ಆಗೋದಿಲ್ಲ. ಬಟ್ ಆದರೂ ಕೂಡ ಇವ್ರು ನೋಡಿ, ಇವ್ರು ಅಡ್ವೊಕೇಟ್ ಅಲ್ವಾ, ಏನೋ ಒಂಥರ ಒಂದು ಹೈಲೈಟ್ ಆಗೋದಕ್ಕೋಸ್ಕರನೋ ಅಥವಾ ಹಾರ್ದಿಕ್ ಪಾಂಡ್ಯ ಅವರ ಹೆಸರನ್ನ ಡಿಫ್ರೇಮ್ ಮಾಡೋದಕ್ಕೋಸ್ಕರನೋ ಅಂತ ಆ ಥರ ಹಾರ್ದಿಕ್ ಪಾಂಡ್ಯ ಅವರ ಫ್ಯಾನ್ಸ್ಗಳು ತೊಗೊತಾರೆ. ಬಟ್ ಕಾನೂನು ಅಂತ ಬಂದಾಗ ಡಿಸ್ರೆಸ್ಪೆಕ್ಟ್ ಮಾಡ್ತಾ ಇದ್ದಾರೆ ಇಂಡಿಯನ್ ಫ್ಲ್ಯಾಗ್ನ ಅಂತ ಇವರು ಕೊಟ್ಟಿರುವಂಥದ್ದು ಕಂಪ್ಲೇಂಟು. ಆ್ಯಂಡ್ FIR ಕೂಡ ರಿಜಿಸ್ಟರ್ ಆಗಿದೆ. ಸೊ ಹಾಕೊಳ್ಳೋದು ಓಕೆ, ಕಿಸ್ ಕೊಡೋದು ಕೂಡ ಓಕೆ, ಒನ್ ಟೈಮ್ ಕೊಡೋದು ಓಕೆ, ಬಟ್ ಪದೇ ನೋಡಿದ್ರಿ ಅಂತಂದರೆ ಒಂದು ಗ್ರೌಂಡಲ್ಲಿ ಎಷ್ಟು ಸಲ ಅವರು ಕಿಸ್ ಕೊಟ್ಟಿದ್ದು, ಎಷ್ಟು ಸಲ ಮಾಡಿದ್ದು, ಎಷ್ಟು ಸಲ ರಜ್ಜಿ, ಅದೆಲ್ಲ ಓಕೆ ಅನ್ಕೊಬೋದು. ಬಿಡುಗರೋ ಅವ್ರದ್ದೇನೋ ಹೊಸ ಜೋಡಿ, ನವ ಜೋಡಿ, ಎಕ್ಸೈಟ್ಮೆಂಟ್ ಇರುತ್ತೆ, ಖುಷಿ ಇರುತ್ತೆ, ಸ್ವಲ್ಪ ಸೆಲೆಬ್ರೇಟ್ ಮಾಡಲಿ. ನಿನಗೆ ಯಾಕೆ ಗುರು ಹೊಟ್ಟೆ ಉರಿ ಆಯ್ತಾ? ನನಗೆಲ್ಲ ಗುರು ಹೊಟ್ಟೆ ಉರಿ. ಈ ಅಡ್ವೊಕೇಟ್ ಕಂಪ್ಲೇಂಟ್ ಕೊಟ್ಟವರಲ್ಲ ಇವ್ರಿಗೆ ಯಾಕೋ ಹಾರ್ದಿಕ್ ಪಾಂಡ್ಯ ಅವ್ರದ್ದು ಮತ್ತು ಅವ್ರ ಜೋಡಿ ನೋಡ್ಬಿಟ್ಟು ಸಿಕ್ಕಾಪಟ್ಟೆ ಹೊಟ್ಟೆ ಉರಿ ಇದೆ ಅಂತ ಕಾಣಿಸುತ್ತೆ. ಓಕೆ, ಅವೆಲ್ಲ ಓಕೆ ಗುರು. ಒಂದು ಅಜೀಬ್ ಅನಿಸಿದೇನು ಅಂತಂದರೆ ಮಲ್ಕೊಂಡು ಉಳ್ಳಾಡ್ತಾರಲ್ಲ, ಯಾರು ಕೂಡ ಮಾಡಿಲ್ಲ, ಹಿಸ್ಟ್ರಿಲೇ ಯಾರು ಕೂಡ ಮಾಡಿಲ್ಲ. ಯಾವುದೇ ಒಂದು ಟ್ರೋಫಿನ ತೊಗೊಳ್ಳಿ, ಬರೀ ಕ್ರಿಕೆಟ್ ಮಾತ್ರ ಅಂತಲ್ಲ, ಫುಟ್ಬಾಲ್ ತೊಗೊಳ್ಳಿ, ಯಾವುದೇ ಒಂದು ಟ್ರೋಫಿನ ತೊಗೊಳ್ಳಿ, ಚಾಂಪಿಯನ್ ಆದ ನಂತರ ಮಲ್ಕೊಂಡು ಅವ್ರ ಗರ್ಲ್ ಫ್ರೆಂಡ್ ಜೊತೆಗೆ ಹೋಗ್ಬಿಟ್ಟು ಆ ಒಂದು ಡ್ಯಾಸ್ ಮೇಲೆ ಯಾರೂ ಉಳ್ಳಾಡಿಲ್ಲ. ಇದು ಓವರ್ ಆ್ಯಕ್ಷನ್, ಒಂಥರ ಅತ್ಯಂತ ಪೀಕ್ ಲೆವೆಲ್ ಓವರ್ ಆ್ಯಕ್ಷನ್ ಅಂತ ಹೇಳ್ಬೇಕಿದು. ಸೊ ಅಲ್ಲಿ ಹೋಗೋವಂಥ ಅಗತ್ಯತೆನಿಲ್ಲ. ಫಸ್ಟ್ ಆಫ್ ಆಲ್ ಡ್ಯಾಸ್ ಮೇಲೆ ಅವ್ರ ಗರ್ಲ್ ಫ್ರೆಂಡ್ ಹೋಗೋವಂಥ ಅಗತ್ಯತೆನಿಲ್ಲ. ಅಲ್ಲಿ ಏನು ಅವರ ಟ್ರೋಫಿಗೆ ಇದ್ದಿರೋದಲ್ಲಿ ಹೋಗಿ ಉಳ್ಳಾಡೋಂಥ ಅಗತ್ಯತೆ ಇದೆಯಾ ಅಲ್ಲಿ? ಇನ್ನು ಇಂಡಿಯನ್ ಫ್ಯಾನ್ಸ್ಗಳು, ಹಾರ್ಡ್ ಕೋರ್ ಇಂಡಿಯನ್ ಫ್ಯಾನ್ಸ್ಗಳು ಹೋಗಬೇಕು ಅಲ್ಲಿ ಸೆಲೆಬ್ರೇಟ್ ಮಾಡೋದಕ್ಕೆ. ಸೆಲೆಬ್ರೇಷನ್ಗೆಲ್ಲ ಕಂಪ್ಲೇಂಟ್ ಕೊಟ್ಟವ್ರಲ್ಲ, ಏನಮ್ಮ ಇದು ವರ್ಲ್ಡ್ ಕಪ್ ಗೆದ್ದೆ ತಪ್ಪ ಇಂಡಿಯಾ ಅಂತ ಕೇಳ್ಬಿಡ್ತಾರೆ ಸ್ವಲ್ಪ ಜನ. ಇಲ್ಲ, ಅವರು ಇಂಡಿಯನ್ ಫ್ಲ್ಯಾಗ್ನ ಹಾಕೊಂಡು ಅಲ್ಲಿ ಮಲ್ಕೊಂಡು ಓಡಾಡ್ಬಿಟ್ರಲ್ಲ, ಅದು ಸಿಕ್ಕಾಪಟ್ಟೆ ತಪ್ಪು ಅಂತ. ಬೇರೆ ಏನೂ ಇಲ್ಲ. ಅವ್ರು ಕಿಸ್ ಕೊಟ್ಟಿದ್ದಾಗಲಿ, ಹಗ್ ಮಾಡಿದ್ದಾಗಿರಲಿ, ಅದೇನು ಮೆನ್ಷನ್ ಆಗಿಲ್ಲ. ಆ ಡ್ಯಾಸ್ ಮೇಲೆ ಇಂಡಿಯನ್ ಫ್ಲ್ಯಾಗ್ ಹಾಕೊಂಡಿರ್ತಾರೆ ಹಾರ್ದಿಕ್ ಪಾಂಡ್ಯ, ಗರ್ಲ್ ಫ್ರೆಂಡ್ ಜೊತೆಗೆ ಮಲ್ಕೊಂಡು ಓಡಾಡಿದ್ದು. ಸೊ ಇದೆಲ್ಲ ಇಡೀ ಜಗತ್ತು ನೋಡಿದೆ. ಆ್ಯಂಡ್ ಕಂಪ್ಲೇಂಟ್ ಎಲ್ಲಿ ರಿಜಿಸ್ಟರ್ ಆಗಿರೋದು ಅಂದರೆ ಪುಣೆಯಲ್ಲಿ ರಿಜಿಸ್ಟರ್ ಆಗಿರೋದು, ಅಹಮದಾಬಾದಲ್ಲಿ ನಡೆದಿರೋದು. ಆ ಜೂರಿ ಸೆಕ್ಷನ್ನೇ ಬೇರೆ, ಈ ಜೂರಿ ಸೆಕ್ಷನ್ನೇ ಬೇರೆ, ಇನ್ಫ್ಯಾಕ್ಟ್ ಸ್ಟೇಟ್ಗಳೇ ಬೇರೆ. ಇಲ್ಲೇ ಗುರು ಕೊಟ್ಬಿಟ್ರು ಕಂಪ್ಲೇಂಟ್ ಅಂತಂದರೆ ಎಲ್ಲಿ ಬೇಕಾದ್ರೂ ಕೊಡ್ಬೋದಂತೆ. ನ್ಯಾಷನಲ್ ಫ್ಲ್ಯಾಗು, ನ್ಯಾಷನಲ್ ಇದಕ್ಕೆ ಧಕ್ಕೆ ಬರೋ ಥರ, ನ್ಯಾಷನಲ್ ಅಂದರೆ ಏನಾದ್ರು ಲೋಗೋಗಾಗಿರಲಿ, ನ್ಯಾಷನಲ್ ಫ್ಲ್ಯಾಗ್ ಆಗಿರಲಿ, ಈ ಥರ ಏನಾದ್ರು ನ್ಯಾಷನಲ್ ಇರೋವಂಥ ಇದರಲ್ಲಿ ಏನೋ ಧಕ್ಕೆ ಆಯಿತು ಅಂತ ಅಂದಾಗ ಅವಾಗ ಎಲ್ಲಿ ಬೇಕಾದರೂ ಕಂಪ್ಲೇಂಟ್ನ ಕೊಡ್ಬೋದಂತೆ. ಬರೀ ಅದೇ ಒಂದು ಜೂರಿ ಸೆಕ್ಷನ್ಗೆ ಹೋಗ್ಬಿಟ್ಟು ಕಂಪ್ಲೇಂಟ್ ಕೊಡಬೇಕು ಅಂತ ಏನಿಲ್ಲ, ಎಲ್ಲಿ ಬೇಕಾದ್ರೂ ಕೊಡ್ಬೋದಂತೆ. ಆ್ಯಂಡ್ ತೊಗೊಂಡಿದ್ದಾರೆ ಪುಣೆ ಪೊಲೀಸವರು. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ, ಕಾದು ನೋಡಬೇಕು ಅಂತ ಅವರು ಕೂಡ ಹೇಳಿದ್ದಾರೆ ಕಂಪ್ಲೇಂಟ್ ಕೊಟ್ಟರು ಅಂತ ಖಾನ್ ಅವರು. ಸೊ ನೋಡೋಣ ಏನಾಗುತ್ತೆ ಅಂತ. ಏನೂ ಆಗಲ್ಲ, ಬಂದಾಗೆ ಬುಧವಾರ ಹೇಳ್ಬಿಟ್ಟು ಹೋಗಪ್ಪ ಶಿಷ್ಯ ಅಂತ ಹೇಳ್ತಾರೆ ಅಷ್ಟರಲ್ಲಿ. ಏನು ದೊಡ್ಡ ಥಿಂಗ್ ಆಗೋಗ್ಬಿಡ್ತದ ಇದು? ಏನೂ ಆಗಲ್ಲ. ಒಟ್ಟಿನಲ್ಲಿ ಸ್ವಲ್ಪ ಅಟೆನ್ಷನ್ ಆಗಿ ಇಟ್ಟಿಸ್ಕೊಂಡ್ರು ಅಷ್ಟೇ ಇಲ್ಲಿ ಖಾನ್ ಅವರು. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ.